ಯುವ ನಾಯಕರು ಹಾಗೂ ಸಮಾಜ ಸೇವಕರಾದ ವಡ್ಡರಪಾಳ್ಯ ಎಬಿಎಂ ಮಂಜುನಾಥ್ ರವರ ಹುಟ್ಟುಹಬ್ಬ ಅಂಗವಾಗಿ ಆನೇಕಲ್ ತಾಲೂಕಿನ ಆಡಿಸೊಣ್ಣಹಟ್ಟಿ ಗ್ರಾಮದಲ್ಲಿರುವ ಸಿಪಾನಿ ಸೇವಾ ಸದನದಲ್ಲಿ ಅನ್ನದಾಸೋಹ ವಿತರಣೆ, ಸರ್ಕಾರಿ ಶಾಲಾ ಮಕ್ಕಳಿಗೆ ಕಲಿಕಾ ಸಾಮಗ್ರಿ ವಿತರಣೆ ಸೇರಿದಂತೆ ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಇನ್ನು ಇದೇ ಸಂದರ್ಭದಲ್ಲಿ ಹಿತೈಷಿಗಳು ಮತ್ತು ಅಭಿಮಾನಿಗಳು ಸಮಾಜ ಸೇವಕರಾದ ವಡ್ಡರಪಾಳ್ಯ ಎಬಿಎಂ ಮಂಜುನಾಥ್ ರವರಿಗೆ ಬೃಹತ್ ಗಾತ್ರದ ಹೂವಿನ ಹಾರ ಹಾಕಿ ಸಿಹಿ ಹಂಚಿ ಹುಟ್ಟುಹಬ್ಬಕ್ಕೆ ಶುಭ ಕೋರಿದರು. ಇನ್ನು ಕಾರ್ಯಕ್ರಮದಲ್ಲಿ ನೆರಳೂರು ಗ್ರಾಮ ಪಂಚಾಯಿತಿ ಸದಸ್ಯರಾದ ಶ್ರೀಮತಿ ನಾಗಮ್ಮ, ಎಬಿಎಂ ಮಂಜುನಾಥ್, ವಕೀಲರಾದ ಜಿಗಳ ಬಾಬು, ಗುಡ್ಡಹಟ್ಟಿ ಅನಿಲ್, ವಿಜಿ, ಯುವ ಮುಖಂಡರಾದ ಆನಂದ್ ವಾಲೆ, ವೀರಪ್ಪ, ಎಂಜಿ ಶ್ರೀನಿವಾಸ್, ವೆಂಕಟರಾಜು, ಆನೇಕಲ್ ಸೂರ್ಯ, ಮಂಜು, ಎಬಿಎಂ ದೀಪು ಮತ್ತಿತರರು ಹಾಜರಿದ್ದರು. ನೆರಳೂರು ಗ್ರಾಮ ಪಂಚಾಯಿತಿ ಸದಸ್ಯರಾದಂಥ ನಮ್ಮ ವಡ್ಡರಪಾಳ್ಯದ ಯುವ ಮುಖಂಡರಾದಂಥ ಎಬಿಎಂ ಮಂಜಣ್ಣವರು ಇವತ್ತು ಹುಟ್ಟುಹಬ್ಬದ ಕಾರ್ಯಕ್ರಮವನ್ನು ಇವತ್ತು ಸಿಪಾನಿ ಆಶ್ರಮದಲ್ಲಿ ಆಶ್ರಯ ಇಲ್ಲದಿರ್ತಕ್ಕಂಥ ನಿರಾಶ್ರಿತರಿಗೆ ಅನ್ನದಾಸೋಹ ಮಾಡೋದ್ರ ಮುಖಾಂತರ ವಿಶೇಷವಾಗಿ ಇವತ್ತು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಳ್ತಾ ಇದ್ದಾರೆ. ಮೊದಲನೇದಾಗಿ ನಾನು ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇನೆ. ಮಂಜಣ್ಣವರಿಗೆ ಬುದ್ಧ ಬಸವ ಅಂಬೇಡ್ಕರ್ ಅವರ ಆಶೀರ್ವಾದ ಅವ್ರ ಮೇಲೆ ಇರಲಿ ಅಂತ ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೇನೆ. ಮತ್ತು ಮಂಜಣ್ಣವರು ಯುವ ಮುಖಂಡರು, ಸುಮಾರು ವರ್ಷಗಳಿಂದ ಸಮಾಜ ಸೇವೆಯನ್ನು ಮಾಡಿಕೊಂಡು ಊರಿನಲ್ಲಿ ಒಳ್ಳೆಯ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ವಿಶೇಷವಾಗಿ ಜನಸೇವೆಯನ್ನು ಮಾಡಿಕೊಂಡು ಬಂದಿರ್ತಾರೆ. ಅವರು ಮುಂದಿನ ದಿನಗಳಲ್ಲಿಯೂ ಸಹ ವಿಶೇಷವಾಗಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನ ಹಮ್ಮಿಕೊಂಡು ಜನಸೇವೆ ಮಾಡಿ ಮತ್ತೊಮ್ಮೆ ಅವರು ಆಯ್ಕೆಯಾಗಿ ಒಂದು ಒಳ್ಳೆಯ ಕೆಲಸಗಳನ್ನು ಮಾಡಲಿ ಅಂತ ಈ ಸಂದರ್ಭದಲ್ಲಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇನೆ. ಜೈ ಬಿ. ಮೊದಲನೇದಾಗಿ ನನ್ನ ಪ್ರೀತಿ ಅಣ್ಣನಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಪ್ರತಿ ವರ್ಷದಂತೆ ಈ ವರ್ಷವೂ ಸಿಪಾನಿ ಆಶ್ರಮದಲ್ಲಿ ಅನ್ನದಾಸೋಹ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ರು. ಇವತ್ತು ಸಂಪೂರ್ಣವಾಗಿ ಆಗಿದೆ. ಮುಂದಿನ ದಿನಗಳಲ್ಲಿ
ಅವರ ರಾಜಕೀಯ ಭವಿಷ್ಯ ಉನ್ನತ ಮಟ್ಟಕ್ಕೆ ಏರಲಿ ಅಂತ ಮತ್ತೊಮ್ಮೆ ಮಗದೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನ. ದೇವರು ನಿಮಗೆ ಆಯುಷು, ಆರೋಗ್ಯ, ಸುಖ, ಸಂಪತ್ತು, ನೆಮ್ಮದಿ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ನಾನು ಆ ದೇವರ ಹತ್ರ ಬೇಡ್ಕೊತೀನಿ. ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ. ಮೊದಲು ಫಸ್ಟು ನಮ್ಮ ಅಣ್ಣನಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಆರೋಗ್ಯ, ಆಯುಷ್ಯ ಎಲ್ಲ ಕೊಟ್ಟು ನಮ್ಮ ಅಣ್ಣನ ಚೆನ್ನಾಗಿ ಆ ದೇವರು ಕಾಪಾಡಲಿ. ಇದೇ ರೀತಿ ಇನ್ನೊಂದು 100 ಆಶ್ರಮಗಳಿಗೆ, ನಮ್ಮ ತಾಲೂಕಲ್ಲಿ ಆಶ್ರಮಗಳ ಮುಂದಿನ ದಿನಗಳಲ್ಲಿ ಅವರು ಇದೇ ಥರ ಅನ್ನದಾನ ಮಾಡಿ ಸೇವೆ ಮಾಡಲಿ, ಇನ್ನೂ ಹೆಚ್ಚಿನ ಸೇವೆ ಮಾಡಲಿ ಅಂತ ಅವ್ರಿಗೆ ಆಶಿಸ್ತೀನಿ. ನಮ್ಮ ಅಣ್ಣವ್ರದ್ದು ಇವತ್ತು ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಇದೇ ರೀತಿ 100 ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ಳಿ. ಇದೇ ರೀತಿ ಸಮಾಜ ಸೇವೆ ಅವರು ಯಾವಾಗಲೂ ಮಾಡ್ತಾ ಇರಲಿ. ಜನಗಳಿಗೆ ಆದಷ್ಟು ಸಹಾಯ ಮತ್ತು ಇದೇ ಥರ ಸಿಪಾನಿ ಸೇವಾ ಸದನದಲ್ಲಿ ಅಂಗವಿಕಲರಿಗೆ ಊಟದ ವ್ಯವಸ್ಥೆ ಅದು ಇದು ಇದೆಲ್ಲ ಯಾವಾಗಲೂ ಮಾಡ್ತಾ ಇರ್ತಾರೆ. ಅದೇ ರೀತಿಯಲ್ಲಿ ಸಮಾಜ ಸೇವೆಯನ್ನು ಜಾಸ್ತಿ ಮಾಡ್ತಾ ಇದ್ದಾರೆ. ಇನ್ನೂ ಮುಂದೆ ಚೆನ್ನಾಗಿ ಮಾಡಲಿ, ಚೆನ್ನಾಗಿ ಆಗಲಿ ಅಂತ ಹಾರೈಸ್ತೀನಿ. ಬೆಳ್ಳೂರು ಗ್ರಾಮ ಪಂಚಾಯತಿ ಸದಸ್ಯರು, ಸಮಾಜ ಸೇವಕರು, ಯುವ ಮುಖಂಡರು ಮಂಜಣ್ಣವ್ರಿಗೆ ಹುಟ್ಟುಹಬ್ಬ ಶುಭಾಶಯಗಳು. ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ. ನಮ್ಮಂಥ ಯುವ ಪೀಳಿಗೆನ ಜೊತೆ ಇದ್ದು ಯುವಕರಿಗೆ ಶಕ್ತಿ ತುಂಬುವಂಥ ಕೆಲಸ ಮಾಡಲಿ ಅಂತ ಹೇಳೋಕ್ಕೆ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ಪ್ರೀತಿ ಅಪ್ಪನಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ದೇವರು ಆಯುಷು, ಆರೋಗ್ಯ, ಐಶ್ವರ್ಯ ಕೊಟ್ಟು ಸದಾ ಎಲ್ಲ ಅಂಗವಿಕಲರ ಬಡವರನ್ನ ಎಲ್ಲನ ಕಾಪಾಡಲಿ, ಎಲ್ಲರಿಗೂ ಸಮಾಜ ಸೇವೆ ಮಾಡಲಿ ಅಂತೇಳಿ ಕೇಳ್ತೀನಿ. ಜನನಾಯಕರು ಈ ಗ್ರಾಮದ ನಮ್ಮ ರಾಮಚಂದ್ರ ನಗರದ ಸದಸ್ಯರು ಅವರು ತುಂಬ ಒಳ್ಳೆಯ ಕೆಲಸ ಮಾಡ್ತಾಯಿದ್ದಾರೆ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ನನ್ನ ಪ್ರೀತಿಯ ಅಣ್ಣ ತಮ್ಮಂದಿರಿಗೆ, ನನ್ನ ಹಿರಿಯರಿಗೆ, ನನ್ನ ಕಿರಿಯರಿಗೆ, ನನ್ನ ಎತ್ತು ತಾಯಿ ತಂದೆಗೆ ನಾನು ಒಳ್ಳೆ ದಾರಿದೀಪ ಆಗಬೇಕಂತ ಇಲ್ಲಿರುವ ನನ್ನ ಮಗ ದೀಪು ABM ಅನ್ನೋರಿಗೆ, ನನ್ನ ತಮ್ಮ ಆನಂದು, ನನ್ನ ತಮ್ಮ ವಿಜಯ್ ಲಾಯರು, ವೀರಪ್ಪಣ್ಣ, ಟೈಗರ್, ನನ್ನ ಸ್ನೇಹಿತರು ಹಲವಾರು, ನನ್ನ ಸ್ನೇಹಿತರು, ನನ್ನ ತಮ್ಮದ ಬಾಬು, ಅನಿಲ್, ಇವರೆಲ್ಲ ನನ್ನ ಶುಭ ಕೋರ್ತಾ ಇದ್ದಾರೆ. ನನ್ನ ಬರ್ತ್ಡೇದಕ್ಕೆ, ನನ್ನ ಹುಟ್ಟಿದ ದಿವಸ ಇವತ್ತು. ನನಗೆ ದಾರಿದೀಪವಾಗಿ ನನ್ನ ತಾಯಿ ತಂದೆ ಆಶೀರ್ವಾದ, ನನ್ನ ಹಿರಿಯರ ಆಶೀರ್ವಾದ, ಆಯಿತಾ, ನನ್ನ ಹಿರಿಯರ ಆಶೀರ್ವಾದ, ನನ್ನ ತಾಯಿ ತಂದೆ ಆಶೀರ್ವಾದ ಯಾವಾಗೂ ಸದಾ, ನನ್ನ ತಮ್ಮನವ್ರ ಆಶೀರ್ವಾದ, ನನ್ನ ಹಿರಿಯರು ಕಿರಿಯರ ಆಶೀರ್ವಾದ ನನ್ನ ಮೇಲೆ ಯಾವಾಗೂ ಇರಲಿ ಅಂತ ಕೋರ್ಕೊತಾ ಇದ್ದಾರೆ. ನನ್ನ ತುಂಬ ಹೃದಯದಿಂದ ಎಲ್ಲರಿಗೂ ವಂದನೆಗಳು.